ಬಿಜೆಪಿ ಬಂಡಾಯ ಶಮನಕ್ಕೆ ಈಗ ಬಿಎಸ್ವೈ ಅಖಾಡಕ್ಕಿಳಿದಿದ್ದಾರೆ. ದಾವಣಗೆರೆ ಬಂಡಾಯ ನಾಯಕರ ಜೊತೆ ಬಿಎಸ್ವೈ ಸಂಧಾನ. ಟಿಕೆಟ್ ಹಂಚಿಕೆ ಆಯಿತು. ಈಗ ಟಿಕೆಟ್ ನಿರೀಕ್ಷೆಯಲ್ಲಿದ್ದವರು ಟಿಕೆಟ್ ಕೈ ತಪ್ಪಿದ್ದಕ್ಕೆ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಅಸಮಾಧಾನಿತರನ್ನ ಸಮಾಧಾನ ಪಡಿಸೋದಕ್ಕೆ ಈಗ ಬಿಜೆಪಿ ಮುಂದಾಗಿದೆ. ದಾವಣಗೆರೆ ಬಂಡಾಯ ನಾಯಕರ ಜೊತೆ ಬಿಎಸ್ವೈ ಸಂಧಾನ. ಬಂಡಾಯ ಸಭೆಗೆ ರೇಣುಕಾಚಾರ್ಯ, ಎಸ್ ಎ ರವೀಂದ್ರನಾಥ್ ಗೈರಾಗಿದ್ದಾರೆ. ಯಡಿಯೂರಪ್ಪ ಕರೆದಂತ ಸಭೆಗೂ ಕೂಡ ಬರದೆ ನಾಯಕರು ಬಂಡಾಯ ಸಾರಿದ್ದಾರೆ. ದಾವಣಗೆರೆಯಲ್ಲಿ ಯಾವುದೇ ಬಂಡಾಯ ಇಲ್ಲ. ಯಡಿಯೂರಪ್ಪ ಸಭೆ ಬಳಿಕ ಸಂಸದ ಸಿದ್ದೇಶ್ವರ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲವೂ ಕೂಡ ಸರಿ ಹೋಗಲಿದೆ. ಬೇಸರದಲ್ಲಿರೋರಿಗೆ ಕೈ ಮುಗಿದು ಸಹಕಾರ ಕೇಳಿದ್ದೇವೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಒಂದಷ್ಟು ಕ್ಷೇತ್ರಗಳಲ್ಲಿ ಬಂಡಾಯ ಭುಗಿಲಿದೆ. ಈ ಬಂಡಾಯವನ್ನ ಈಗಲೇ ಶಮನ ಮಾಡಬೇಕಾದಂತಹ ಅನಿವಾರ್ಯತೆ ಕೂಡ ಪಕ್ಷಕ್ಕಿದೆ. ಆ ಕ್ಷೇತ್ರದಲ್ಲಿ ಸಂಪೂರ್ಣವಾದ ಗೆಲುವನ್ನ ಕಾಣಬೇಕು ಅಂತ ಅಂದ್ರೆ ಅಲ್ಲಿರುವಂತಹ ಅಸಮಾಧಾನಿತರನ್ನ ಸಮಾಧಾನ ಪಡಿಸಬೇಕು. ಆ ನಿಟ್ಟಿನಲ್ಲಿ ಈಗ ಬಿಜೆಪಿ ಹೆಜ್ಜೆ ಇಟ್ಟಿದೆ. ದಾವಣಗೆರೆ ಬಂಡಾಯ ನಾಯಕರ ಜೊತೆ ಬಿಎಸ್ವೈ ಸಂಧಾನ. ಆದ್ರೆ ಪ್ರಮುಖವಾಗಿ ಬಂಡಾಯ ಎದ್ದವರೇ ಸಭೆಗೆ ಗೈರಾಗಿತ್ತು. ಯಡಿಯೂರಪ್ಪ ಸಭೆಗೂ ಕೂಡ ಬಾರದೆ ನಾಯಕರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅಸಮಾಧಾನಿತರು ನಿಜ. ಆ ಅಸಮಾಧಾನಿತರನ್ನ ಸಮಾಧಾನ ಪಡಿಸೋದಕ್ಕೆ ಅಂತ ಕರೆದಿದ್ದಂತಹ ಸಭೆ, ಆದ್ರೆ ಅಸಮಾಧಾನಿತರು ಸಭೆಗೆ ಬರಲಿಲ್ಲ. ಅಷ್ಟರ ಮಟ್ಟಿಗೆ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಯಡಿಯೂರಪ್ಪ ಸಭೆ ಬಳಿಕ ಸಂಸದ ಸಿದ್ದೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಈಗ ದಾವಣಗೆರೆಯಲ್ಲಿ ಯಾವುದೂ ಬಂಡಾಯ ಇಲ್ಲ, ಎಲ್ಲರೂ ಚೆನ್ನಾಗಿದ್ದೀವಿ, ಏನಾದ್ರೂ ಸಮಸ್ಯೆಗಳಿದ್ರೂ ಕೂಡ ಅದು ಸರಿ ಹೋಗುತ್ತೆ, ಬೇಸರದಲ್ಲಿರೋರಿಗೆ ಕೈ ಮುಗಿದು ಸಹಕಾರ ಕೊಡಿ ಅಂತ ಕೇಳಿದೀವಿ, ಎಲ್ಲರ ಸಹಕಾರ ನಮಗ್ ಸಿಗತ್ತೆ ಅಂತ ಸಂಸದ ಸಿದ್ದೇಶ್ವರ್ ಹೇಳಿಕೆ ನೀಡಿದ್ದಾರೆ. ಬಿಜೆಪಿ ಬಂಡಾಯ ಶಮನಕ್ಕೆ ಈಗ ಬಿಎಸ್ವೈ ಅಖಾಡಕ್ಕಿಳಿದಿದ್ದಾರೆ. ಇದು ಕೇವಲ ದಾವಣಗೆರೆ ಕ್ಷೇತ್ರದ ಪರಿಸ್ಥಿತಿ ಮಾತ್ರ ಅಲ್ಲ, ಇನ್ನು ಹಲವು ಕ್ಷೇತ್ರಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಟಿಕೆಟ್ ಹಂಚಿಕೆಯ ಕೆಲಸ ಮುಗೀತು, ಆದರೆ ಅದರ ಜೊತೆಗೆ ಈಗ ಮುಂದಿನ ಕೆಲಸ ಅಸಮಾಧಾನಿತರನ್ನ ಸಮಾಧಾನ ಪಡಿಸೋದು, ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು. ಆ ಕೆಲಸಕ್ಕೆ ಈಗ ಬಿಜೆಪಿ ಕೈ ಹಾಕಿದೆ. ಮೊದಲನೇದಾಗಿ ದಾವಣಗೆರೆ ಬಂಡಾಯ. ಅಲ್ಲಿ ಬಂಡಾಯ ಎದ್ದಂತಹ ನಾಯಕರಿಗೆ ಆಹ್ವಾನ ಕೊಡಲಾಗಿತ್ತು ಸಭೆಯಲ್ಲಿ ಭಾಗಿಯಾಗಿ ಅಂತ. ರೇಣುಕಾಚಾರ್ಯ, ಎಸ್ ಎ ರವೀಂದ್ರನಾಥ್ ಸಭೆಗೆ ಬಂದೇ ಇಲ್ಲ. ಸಭೆಗೆ ಬಂದ್ರೆ ಅವರ ಅಸಮಾಧಾನವನ್ನ ಬಗೆಹರಿಸಬಹುದು, ಸಮಾಧಾನ ಪಡಿಸಬಹುದು, ಆದ್ರೆ ಸಭೆಗೆ ಬಂದಿಲ್ಲ. ಸರಿ ಹೋಗುತ್ತೆ. ಏನು ಮಾತುಕತೆ ಏನಿಲ್ಲ. ಯಾರ ಹತ್ರ ಮಾತುಕತೆ ಹೇಳೋದು? ಏನು ಅವ್ರ ಆಶೀರ್ವಾದ ತಗೊಂಡು ಅಷ್ಟು ಬಿಟ್ರೆ ಏನು ಎಲ್ಲ ಸರಿ ಹೋಗುತ್ತ್ರಿ. ನಾವು ಕರೆದಿಲ್ಲ, ಬಂದಿಲ್ಲ. ಸುಮ್ಮನೆ ನಾನೇನು ಹಾಸ್ಪಿಟ್ಲಿಗೆ ಬಂದಿದ್ದು, ಇವ್ರು ಬಂದಿದ್ರು, ಇಲ್ಲಿ ಬಂದ್ವಿ ಅಷ್ಟೇ. ಸಭೆನೇ ಸೇರಿಲ್ಲ ರೀ. ನಾವು ಹಾಸ್ಪಿಟ್ಲಿಗೆ ಬಂದಿದ್ದೆ, ನಾನು ನೋಡಕ್ ಬಂದರೆ ಎಲ್ಲ ಇಲ್ಲಿ ಹೋಗ್ಬರ್ರಿ ಅಂದ್ರೆ ಬಂದ್ವಿ ಅಷ್ಟೇ. ಎಲ್ಲ ಮಾಡ್ತಾರೆ. ಎಲ್ಲ ಭಾರತೀಯ ಜನತಾ ಪಕ್ಷಕ್ಕೆ, ಮೋದಿಗೆ ಪ್ರಧಾನಮಂತ್ರಿ ಮಾಡ್ಬೇಕು ಅಂತಾರೆ ಹೊರತು ಬೇರೆ ಏನು ಹೇಳ್ತಿಲ್ಲ ಅವರು. ಸ್ವಾಮಿ, ಅದಕ್ಕೆ ಹೇಳ್ತಾ ಇದೀನಿ, ಎಲ್ಲ ಸರಿ ಇದೆ, ಸರಿ ಹೋಗುತ್ತೆ. ಎಲ್ಲರೂ ಹೋಗಿ ಅವರಿಗೆ ಕೈ ಮುಗಿದು ಕೇಳ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗದಾರೆ, ಟಚ್ ಆಗದಾರೆ, ಫೋನ್ ಆಗದಾರೆ, ಎಲ್ಲ ಸರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.